ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹಿಂಗೆ ಹೇಳ್ತಾರೆ, ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವು ಬಚ್ಚಲಿನ ರುಜಿನಂತೆ ಕುಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ದಿವಸ ತಮ್ಮ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಪಡಿಸೋದು ಏನಪ್ಪ ಅಂತಂದ್ರೆ, ಈ ಒಂದು ಇಲ್ಲಿ ಮುಂದಿರ್ತಕ್ಕಂಥ ಈ ಒಂದು ಡೊಳ್ಳು ಹಾಲು ಮತಕ್ಕೆ ಹೆಂಗೆ ಇದು ಹೊಲಿತು, ಹಾಲು ಮತ ಸಮಾಜದವ್ರಿಗೆ ಹೆಂಗೆ ಹೊಲಿತು, ಈ ಡೊಳ್ಳಿನ ಒಂದು ಮಹತ್ವ ಏನು, ಇದಕ್ಕೆ ಏನು ಕರೀತಾರಪ್ಪ ಅಂತಂದ್ರೆ ಶಿವಸ್ಥಾನ ಅಂಥೇಳಿ ಕರೀತಾರೆ. ಇದಕ್ಕೆ ಶಿವಸ್ಥಾನ ಅಂತ ಯಾಕೆ ಕರೀತಾರ ಅಂತಕ್ಕಂಥದ್ದು ವಿಷಯವನ್ನು ನಾವು ತಿಳ್ಕೊಬೇಕಪ್ಪ ಅಂತಂದ್ರೆ, ಯಾಕೆ ಇದಕ್ಕೆ ಶಿವಸ್ಥಾನಪ್ಪ ಆ ಥರ ಅಂತಂದ್ರೆ, ನಮ್ಮ ಹಿರಿಯರು ಹೇಳ್ಕೊಂಡಿರ್ತಕ್ಕಂಥ ಮಾತು ಏನಪ್ಪ ಅಂತಂದ್ರೆ, ಇದು ಮೊದಲು ಈ ಡೊಳ್ಳು ಹೆಂಗೆ ಹುಡ್ತು ಅಂತಕ್ಕಂಥ ಮೊದಲ ತಿಳ್ಕೊಳ್ಳೋಣ. ಪ್ರಥಮದಲ್ಲಿ ಡೊಳ್ಳಾಸುರ ಎಂಬ ದೈತ, ಯಾರು ಅಂದ್ರೆ ಡೊಳ್ಳಾಸುರ ಎಂಬ ದೈತ ಶಿವನನ್ನು ಕುರಿತು ತಪಸ್ಸರಿಯನ್ನು ಮಾಡ್ತಾನೆ. ಶಿವನನ್ನು ಕುರಿತು ತಪಸ್ಸರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚಿ ಏನು ಕೇಳ್ತಾನಪ್ಪ ಅಂದ್ರೆ, ಬಂದು ಅವನಿಗೆ, ಡೊಳ್ಳಾಸುರ ನಿನ್ನ ಭಕ್ತಿಗೆ ಮೆಚ್ಚೀನಿ, ನೀ ಏನು ಬೇಡ್ತಿ ಬೇಡಪ್ಪ, ನೀ ಬೇಡಿದ್ದು ಕೊಡಕ್ಕೆ ನಾನು ತಯಾರದೇನಿ ಅಂದ. ಡೊಳ್ಳಾಸುರ ಕೇಳ್ತಾನ ಯಾರಿಗೆ? ಪರಮಾತ್ಮನಿಗೆ. ಭಗವಂತ, ನೀನು ನನಗೆ ವರುಣೆ ಕೊಡಬೇಕಾಗಿತ್ತಪ್ಪ ಅಂತಂದ್ರೆ, ಸೃಷ್ಟಿಕರ್ತ ನೀನು ಪರಮಾತ್ಮ, ಆತ್ಮ ಪರಮಾತ್ಮ, ಸೃಷ್ಟಿಕರ್ತ ಪರಮಾತ್ಮ ನೀನು, ನಿನ್ನನ್ನು ನಾನು ನುಂಗಿ ಬಿಡಬೇಕು, ನನ್ನ ಹೊಟ್ಟೆ ಒಳಗೆ ನೀ ಹೋಗಿಬಿಡ್ಬೇಕು ಅಂದಾಗ, ಆವಾಗ ಇದೇ ನಾನು ಬೇಡಿಕೆ ಐತಿ ಅಂದಾಗ ಪರಮಾತ್ಮ ತನ್ನ ಹತ್ತ ಅಷ್ಟು ಅನ್ಸಿಂದ್ರ ಆಗಿಬಿಡ್ತಾನೆ. ಬಾಯಿ ತೆರಿ ಅಂದಾಗ ಅವಾಗ ಡೊಳ್ಳಾಸುರ ಹೇಳಿ ಬಾಯಿ ತೆರೆದ ಪರಮಾತ್ಮ ಆ ಡೊಳ್ಳಾಸುರನ ಬಾಯಿ ಮುಖಾಂತರ ತನ್ನ ಹೊಟ್ಟೆ ಒಳಗೆ ಹೋಗಿಬಿಡ್ತಾನೆ. ಹೊಟ್ಟೆ ಒಳಗೆ ಹೋಗಿ ಅವಾಗ ಇದು ನಾನು ಇದಕ್ಕೆ ಬಿಡುಗಡೆ ಹೆಂಗಪ್ಪ ಅಂತಂದಾಗ, ಪಂಚರಾತ್ರಿಗಳು ಕೂಡಿದಾಗ ನನ್ನ ಬಿಡುಗಡೆ ಆಗ್ತದೆ ಅಂದಾಕರಾಗ ಅವಾಗ ಆಯಿತು ಅಂತ ಹೇಳಿ ಪರಮಾತ್ಮ ಜೊತೆ ಕೊಟ್ಟಾಗ, ಅವಾಗ ಪರಮಾತ್ಮ ಮುಂದೆ ಪಂಚರಾತ್ರಿಗಳು ಕೂಡಿದಾಗ ಆ ಡೊಳ್ಳಾಸುರ ದೈತನ ಹೊಟ್ಟೆಯನ್ನು ಸೀಳಿ ಪರಮಾತ್ಮ ಹೊರಗೆ ಬರ್ತಾನೆ. ಆವಾಗ ಆ ದೈತ್ಯನ ಅವಯವಗಳಿಂದ ಏನು ಮಾಡ್ತಾನಪ್ಪ ಅಂದ್ರೆ, ಆ ದೈತ್ಯನ ಕರುಳಿನಿಂದ ಹಗ್ಗವನ್ನು ತಯಾರು ಮಾಡ್ತಾನೆ. ಆ ದೈತ್ಯನಿಂದ ಹಗ್ಗಗಳನ್ನು ತಯಾರು ಮಾಡ್ತಾನೆ. ಆ ದೈತ್ಯನ ಚರ್ಮದಿಂದ, ಎಡಕ್ಕೆ ಮತ್ತು ಬಲಕ ಆ ದೈತ್ಯನ ಚರ್ಮದಿಂದ ಆ ಡೊಳ್ಳಿಗೆ ತೊಗಲನ್ನು ತಯಾರು ಮಾಡ್ತಾನೆ. ಆ ದೈತ್ಯನ ಒಂದು ಶರೀರದ ಇದು ಒಂದು ನಡುವಿನ ಶರೀರವನ್ನು ತಗೊಂಡು ಖಡ್ಗವನ್ನು ತಯಾರು ಮಾಡ್ತಾನೆ. ಅವನ ಮುಂಗೈ ಎಲುವನ್ನು ತೆಗೆದುಕೊಂಡು ಆ ಡೊಳ್ಳಿನ ಗುಣಿಯನ್ನು ಮಾಡ್ತಾನೆ. ಈ ಥರ ಎಲ್ಲನೂ ತಯಾರು ಮಾಡಿ ಒಂದು ಡೊಳ್ಳನ್ನು ತಯಾರು ಮಾಡಿ, ಆವಾಗ ಪರಮಾತ್ಮ ಇದಕ್ಕೆ ಡೊಳ್ಳು ಅಂಥೇಳಿ ಹೆಸರನ್ನು ಕೊಟ್ಟು, ಇದು ಹಾಲ್ಮತದವರಿಗೆ ವರವಾಗಬೇಕು ಅಂಥೇಳಿ ಪರಮಾತ್ಮ ವರವನ್ನು ನೀಡಿ, ಅದಕ್ಕೆ ಪರಮಾತ್ಮ ಡೊಳ್ಳಾಸುರನ ಹೊಟ್ಟೆ ಒಳಗೆ ಇದ್ದಿದ್ದಕ್ಕೆ ಆ ಹೊಟ್ಟೆ ಒಳಗೆ ಇದ್ದ ನಂತರನೇ ಆ ದೈತ್ಯನಿಂದನೇ ಡೊಳ್ಳನ್ನು ತಯಾರು ಮಾಡಿದ್ದಕ್ಕೆ, ಇದಕ್ಕೆ ಆ ಶಿವ ಹೆಂಗೆ ಆ ಡೊಳ್ಳಾಸುರನ ಹೊಟ್ಟೆ ಒಳಗೆ ವಾಸಿದ್ನಲ್ಲ, ಅದಕ್ಕೆ ಇದಕ್ಕೆ ಶಿವಸ್ಥಾನ ಅಂದರೆ ಶಿವ ಇರುವ ಸ್ಥಾನ ಡೊಳ್ಳು, ಇದಕ್ಕೆ ಶಿವಸ್ಥಾನ ಅಂಥೇಳಿ ಈ ಡೊಳ್ಳಿಗೆ ನಾವು ಕರಿತೇವೆ. ಅದಕ್ಕೆ ಈ ಡೊಳ್ಳಿಗೆ ಹೆಂಗೆ ನಾವು ಗೌರವ ಕೊಡಬೇಕು, ಇದರ ಸ್ಥಾನಮಾನಗಳು ಏನು, ಈ ಡೊಳ್ಳು ಯಾವ ಕಾರ್ಯಕ್ಕೆ ಉಪಯೋಗಿಸ್ಬೇಕು, ಯಾವ ಕಾರ್ಯದ ಮುಂದೆ ನಾವು ಇದನ್ನು ಬಾರಿಸಬೇಕು ಅಂತಕ್ಕಂಥದ್ದು ನಾವು ಭಾಳ ತಿಳ್ಕೊಂಡು ಭಾಳ ಜಾಗರೂಕತೆಯಿಂದ ನಡಿಬೇಕಾಗಿದೆ. ಏನು ಮಾಡ್ತಾರಪ್ಪ ಅಂದರೆ, ಕೆಲವೊಬ್ಬರು ಯಾರೋ ಒಬ್ಬರು ರಾಜಕಾರಣಿಗಳು ಬಂದರು ಅಂಥೇಳಿ ಆ ರಾಜಕಾರಣಿಗಳ ಮುಂದೆ ಈ ಡೊಳ್ಳುಗಳನ್ನು ಒಯ್ದು ಬಾರಿಸೋದು ಮಾಡ್ತಿರ್ತಾರೆ. ದಯವಿಟ್ಟು ನಾಡಿನ ಸಮಸ್ತ ಹಾಲ್ಮತದ ಬಂಧು ಬಾಂಧವರಲ್ಲಿ ವಿನಂತಿ, ಅದಕ್ಕೆ ಇದು ಶಿವಸ್ಥಾನ ಅದ, ಇದು ಹಾಲ್ಮತದ ವಡ್ಡಿ ವಾಲಗ ಶಿವಸ್ಥಾನ ಅದ. ಅದಕ್ಕೆ ಈ ಡೊಳ್ಳನ್ನು ಎಲ್ಲಿ ಬಾರಿಸ್ಬೇಕು ಅಂದ್ರೆ, ದೇವರ ಕಾರ್ಯಕ್ರಮ ಇದ್ದು ಅಂದ್ರೆ, ದೇವರ ಮೆರವಣಿಗೆ ಆಗಲಿ, ದೇವರ ಕಾರ್ಯಕ್ರಮಗಳಾಗಲಿ ಏನೇ ಇದ್ದಪ್ಪ ಅಂತಂದ್ರೆ ಮಾತ್ರ ಈ ಡೊಳ್ಳನ್ನು ಬಾರಿಸ್ಬೇಕು, ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು ನೀವೆಲ್ಲರೂ ತಿಳ್ಕೊಂಡು ನಡಿಬೇಕಾಗ್ಯದ. ಯಾಕಪ್ಪ ಅಂದರೆ, ಇದು ಡೊಳ್ಳು ಅಂತಕ್ಕಂಥ ಭಾಳ ಮಹತ್ವದ, ಇದ್ರದ್ದು ಬೆಲೆ ಭಾಳ ಅದ. ಇದಕ್ಕೆ ಗೌರವದಿಂದ ನಾವು ನಡ್ಕೊಂಡೇವಪ್ಪ ಅಂತಂದ್ರೆ ಈ ಡೊಳ್ಳು ನಮಗೆ ಒಲಿತದ. ಅದಕ್ಕೆ ಎಲ್ಲ ಬಂಧು ಬಾಂಧವರಲ್ಲಿ ಈ ಒಂದು ವಿಷಯವನ್ನು ತಮ್ಮೆಲ್ಲರಿಗೆ ತಿಳಿಸಿ, ನೀವೆಲ್ಲರೂ ಈ ಡೊಳ್ಳಿಗೆ ಒಂದು ಗೌರವವನ್ನು ನೀಡಿ, ಈ ಡೊಳ್ಳಿನ ಒಂದು ಗೌರವವನ್ನು
ಕಾಪಾಡಿಕೊಂಡು ಹೋಗೋನು ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು.